ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಇವತ್ತಿನ ರೆಸಿಪಿ ಏನಂತ ಹೇಳಿದರೆ, ಸಂಜೆ ಈವ್ನಿಂಗ್ ಟೈಮು ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ಹೀರೆಕಾಯಿ ಬಜ್ಜಿನ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದೇನಂತ ನೆಕ್ಸ್ಟ್ ನೋಡೋಣ ಬನ್ನಿ, ಮುಂದೆ ನೋಡೋಣ. ಇವಾಗ ಫಸ್ಟು ನಾನು ಒಂದು ಹೀರೆಕಾಯಿನಲ್ಲಿ ಹಾಫ್ ಕಟ್ ಮಾಡಿಕೊಂಡು ಸಿಪ್ಪೆನ ತೆಕ್ಕೋತಿದ್ದೀನಿ. ಸಿಪ್ಪೆನ ನಾನು ತುಂಬ ಸಿಪ್ಪೆ ತೆಗಿತಿಲ್ಲ, ಸ್ವಲ್ಪನೇ ತೆಗಿತಿದ್ದೀನಿ. ತೆಗೆದು ಇವಾಗ ಅದನ್ನ ರೌಂಡಾಗಿ ಕಟ್ ಮಾಡ್ಕೊತಿದ್ದೀನಿ, ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ತುಂಬ ದಪ್ಪದಾಗಿ ಕಟ್ ಮಾಡಬಾರ್ದು, ತೆಳುವಾಗೇ ಕಟ್ ಮಾಡ್ಕೊಳ್ಳಿ. ಬಜ್ಜಿನೂ ಚೆನ್ನಾಗಿ ಬರುತ್ತೆ, ಅದರೊಳಗಡೆ ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಹೀರೆಕಾಯಿನೆಲ್ಲ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಉದ್ದುದ್ದ ಬೇಕಾದ್ರೂ ಕಟ್ ಮಾಡ್ಕೋಬೋದು ತೆಳುವಾಗಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾನೊಂದು 2.5 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಬಾಂಬೆ ರವೆ ಬರುತ್ತಲ್ವ, ಸಣ್ಣ ರವೆ, ಅದನ್ನು ತೊಗೊಂಡಿದ್ದೀನಿ. ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರೈಸ್ ಫ್ಲೋರ್ ಬರುತ್ತಲ್ವ, ಅಕ್ಕಿ ಹಿಟ್ಟು, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕೋದ್ರಿಂದನೂ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ನಾನು ಪಿಂಕ್ ಸಾಲ್ಟ್ ಹಾಕೋತಿದ್ದೀನಿ. ನೀವು ನಾರ್ಮಲ್ ಸಾಲ್ಟ್ ಕೂಡ ಹಾಕೋಬೋದು, ಪಿಂಕ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಅಚ್ಚ ಖಾರದ ಪುರಿನ ಹಾಕೋತಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕೋತಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಸೋಡಾನ ಯೂಸ್ ಮಾಡ್ತಿಲ್ಲ, ಹಾಗೇ ಮಾಡ್ತಿರೋದು. ಜೀರಿಗೆ ಪುಡಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಜೀರಿಗೆ ಪುಡಿ ಹಾಕೋದ್ರಿಂದ. ಈಗ ಅದನ್ನೆಲ್ಲ ಡ್ರೈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ನೀರು ಹಾಕಿ ಬೋಂಡದಿಟ್ಟು ಅದಕ್ಕೆ ತೊಗೋತಿದ್ದೀನಿ. ತುಂಬ ತೆಳುವಾಗೂ ತೊಗೋಬಾರ್ದು, ತುಂಬ ಗಟ್ಟಿಯಾಗೂ ತೊಗೋಬಾರ್ದು. ತೆಳುವಾಗಿ ತೊಗೊಂಡ್ರೆ ಅದು ಕೋಟಿಂಗ್ ಚೆನ್ನಾಗಿ ಬರಲ್ಲ. ತುಂಬ ಗಟ್ಟಿಯಾದರೆ ಬಜ್ಜಿ ಅದು ಸಾಫ್ಟಾಗಿ ಬರಲ್ಲ, ತಿನ್ನೋದಕ್ಕೂ ಚೆನ್ನಾಗಿರಲ್ಲ, ಹಿಟ್ಟು ಥರ ಇರುತ್ತೆ. ಹಂಗಾಗಿ ಮತ್ತು ಅದು ಕ್ರಿಸ್ಪಿನೂ ಬರಲ್ಲ. ಹಾಗಾಗಿ ಮೀಡಿಯಮ್ ಆಗೇ ಕಲಿಸ್ಕೊಳ್ಳಿ. ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಲಿಸ್ಕೊಂಡು ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆಗಿತ್ತು. ಎಣ್ಣೆನ ತುಂಬ ಬಿಸಿ ಮಾಡ್ಕೋಬೇಡಿ, ಒಂದು ಮೀಡಿಯಮ್ ಆಗಿ ಬಿಸಿಯಾಗಿದ್ದಾಗಲೇ ಒಂದೊಂದೇ ಸ್ಲೈಸ್ನ ತೊಗೊಂಡು ಹಿಟ್ಟಲ್ಲಿ ಹೆಚ್ಕೊಂಡು ಎಣ್ಣೆಗೆ ಹಾಕ್ಕೋಬೇಕು. ಒಂದೊಂದೇ ಪೀಸನ್ನು ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಒಂದಕ್ಕೊಂದು ಅಂಟೋದಿಲ್ಲ. ಎಣ್ಣೆ ಬಿಸಿ ಆದಮೇಲೆ, ತುಂಬ ಬಿಸಿ ಆದಮೇಲೆ ಹಾಕಿದರೆ ಅದು ಒಂದೇ ಸರಿ ಫ್ರೈ ಆಗೋ ಥರ ಆಗಿಬಿಡುತ್ತೆ, ಅದು ಚೆನ್ನಾಗಿ ಒಳಗಡೆ ಎಲ್ಲ ಫ್ರೈ ಆಗಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು, ನೈಟು ತಿಳಿಸಾರು ರೈಸು ಈ ಥರ ಮಾಡ್ಕೊಂಡಾಗ ಊಟಕ್ಕಾದ್ರೂ ನೆಂಚ್ಕೊಳ್ಳೋದಕ್ಕೆ ಅಂತ ಸೈಡ್ಸಿಗಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ನಾನು ಬಜ್ಜಿನ ಬೇಯಿಸ್ಕೊತಿದ್ದೀನಿ. ಈಗ ಅದನ್ನ ನೀಟಾಗಿ ಎಣ್ಣೆ ಎಲ್ಲ ಡ್ರೈ ಆಗೋ ಥರ ಇಟ್ಕೊಂಡು ಎಣ್ಣೆನ ಸೋಸ್ಕೋಬೇಕು. ಆಮೇಲೆ ಅದನ್ನ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದೇ ರೀತಿ ನೀವು ಬಾಳೆಕಾಯಿನಲ್ಲಿ ಕೂಡ ಬಜ್ಜಿ ಮಾಡ್ಕೋಬೋದು, ಅದನ್ನು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಾಳೆಕಾಯಿನಲ್ಲಿ ಬಜ್ಜಿ ಮಾಡೋದಾದರೆ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ನೆನೆಯೋದಕ್ಕೆ ಇಡಬೇಕು. ನೋಡಿ ಇವಾಗ ಇದನ್ನ ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ವ, ಅದನ್ನು ಒಂದೊಂದೇ ಸ್ಲೈಸ್ನ ಹೆಚ್ಕೊಂಡು ಎಣ್ಣೆಗೆ ಬಿಟ್ಕೋತಿದ್ದೀನಿ. ಚಿತ್ರಾನ್ನ ಈ ರೀತಿ ರೈಸ್ ಐಟಮ್ನ ಮಾಡಿದಾಗ ಅದಕ್ಕೂ ಕೂಡ ನೆಂಚ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅನ್ನೋ ಟೈಮಲ್ಲಿ ಕಾಫಿ ಟೀ ಜೊತೆಗೆ ಈ ರೀತಿ ಮಾಡ್ಕೋಬೋದು. ಟೈಮ್ ತುಂಬ ಟೈಮ್ ಹಿಡಿಯಲ್ಲ, ಒಂದು 5ರಿಂದ 10 ನಿಮಿಷದಲ್ಲಿ ಸ್ನ್ಯಾಕ್ಸೇ ರೆಡಿ ಮಾಡ್ಕೋಬೋದು. ತುಂಬಾ ಕ್ವಿಕ್ಕಾಗಿ ಕೂಡ ಆಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆನಲ್ಲೂ ಚಳಿಗಂತೂ ಕಾಫಿ ಜೊತೆ ಚಳಿ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದೊಂದೇ ಸ್ಲೈಸ್ನ ಬಿಟ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೇ ಬರುತ್ತೆ. ನೋಡಿ ಇವಾಗ ಅದನ್ನ ತಿರುಗಿಸಿ ಹಾಕೋತಿದ್ದೀನಿ. ನೀವು ಇನ್ನೊಂದು ಏನಂತ ಹೇಳಿದರೆ, ಬಜ್ಜಿನ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಅದು ಸ್ವಲ್ಪ ಹಿಟ್ಟಿರುತ್ತಲ್ವ, ಅದು ನಾವು ತಿರುಗಿಸ್ಬೇಕಾರೆಲ್ಲ ಅಂಟ್ಕೊಳ್ಳೋ ಥರ ಆಗಿಬಿಡುತ್ತೆ. ಹಾಕಿ ಒಂದು 5 ನಿಮಿಷ ಹಾಗೇ ಬಿಟ್ಬಿಡಬೇಕು. 5 ನಿಮಿಷ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಅದು ತಳ ಏನೂ ಹಿಡ್ದಿರೋಲ್ಲ, ಅಂಟೋ ಥರನೂ ಇರೋಲ್ಲ, ಚೆನ್ನಾಗಿ ಫ್ರೈ ಆಗಿರುತ್ತೆ, ಚೆನ್ನಾಗಿ ಕೂಡ ಮಿಕ್ಸ್ ಆಗುತ್ತೆ. ಮತ್ತು ಒಂದೇ ಸೈಡ್ ಬೇಯಿಸ್ಕೊಳ್ಳೋದು ಮತ್ತು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋದು ಆ ಥರ ಮಾಡಬಾರ್ದು. ಆವಾಗವಾಗ ಮಿಕ್ಸ್ ಮಾಡಿ ಬೇಯಿಸ್ಕೊತಿದ್ರೆ ಎಲ್ಲ ಸೈಡಲ್ಲೂ ಒಂದೇ ಸಮ ಬೆಂದಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ 2ನೇ ಸರಿ ಹಾಕಿದ್ದನ್ನು ಕೂಡ ನಾನು ತೆಗೆದು ಮತ್ತೆ ಅದನ್ನು ನೀಟಾಗಿ ಆಯಲ್ಲಿಂದ ತೆಕ್ಕೊಂಡು ಮತ್ತೆ ಅದೇ ಪ್ಲೇಟಿಗೆ ಹಾಕಿಟ್ಕೋತಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.